ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದೇ ದೋಸೆ ಹಿಟ್ಟನ್ನ ಬಳಸಿ 3 ಬೇರೆ ಬೇರೆ ತರದ ದೋಸೆಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದೋಸೆ ಹಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 2 ಕಪ್ನಷ್ಟು ದೋಸೆ ಅಕ್ಕಿ ಹಾಗೂ 1 ಟೀ ಸ್ಪೂನ್ ಅಷ್ಟು ಮೆಂತೆಯನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ತೊಳೆದ ಅಕ್ಕಿಗೆ ಸಾಕಷ್ಟು ನೀರು ಹಾಕಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಡ್ಬೇಕು. ಅಥವಾ ನೀವು ಅಕ್ಕಿಯನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ರುಬ್ಕೊಳ್ಬಹುದು. ಈಗ ಒಂದು ಮಿಕ್ಸಿ ಜಾರಿಗೆ 3/4 ರಿಂದ 1 ಕಪ್ನಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 5 ರಿಂದ 6 ಒಣಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ, ಚಿಕ್ಕ ನಿಂಬೆ ಗಾತ್ರದಷ್ಟು, ಬೆಲ್ಲ 2 ಟೇಬಲ್ ಸ್ಪೂನ್ ಅಷ್ಟು. ಇವೆಲ್ಲವನ್ನು ಹಾಕಿ ಒಮ್ಮೆ ರುಬ್ಕೊಳ್ಬೇಕು. ಈಗ ಈ ರುಬ್ಬಿದ ಮಸಾಲೆಗೆ ನೆನೆಸಿದ ಅಕ್ಕಿ ಮೆಂತೆಯನ್ನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಹಿಟ್ಟು ಉದ್ದಿನ ದೋಸೆಯ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿರ್ಬೇಕು, ಅದಕ್ಕೆ ಸರಿಯಾಗಿ ನೀವು ನೀರನ್ನ ಸೇರಿಸ್ಕೊಳ್ಬಹುದು. ಈಗ ದೋಸೆ ಹಿಟ್ಟು ತಯಾರಾಗಿದೆ. ಈ ಹಿಟ್ಟನ್ನ ಹುಳಿ ಬರಿಸುವ ಅವಶ್ಯಕತೆ ಇಲ್ಲ. ಇದು ದಿಢೀರಾಗಿ ಮಾಡುವಂತಹ ದೋಸೆ. ಈಗ ಈ ಹಿಟ್ಟಿಗೆ ಬೇರೆ ಬೇರೆ ತರಕಾರಿ ಸೊಪ್ಪನ್ನ ಸೇರಿಸಿ ನೀವು ವಿಭಿನ್ನ ಬಗೆಯ ದೋಸೆಯನ್ನ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಎಳೆಯ ಹೀರೆಕಾಯನ್ನ ಬಳಸಿದ್ದೇನೆ. ಇದರ ಮೇಲಿನ ನಾರನ್ನೆಲ್ಲ ಚೆನ್ನಾಗಿ ತೆಗೆದು ತೆಳುವಾದ ಬಿಲ್ಲೆಯ ತರ ಕತ್ತರಿಸ್ಕೊಂಡಿಟ್ಕೊಳ್ಬೇಕು. ಈ ಹೀರೆಕಾಯಿಯನ್ನ ನೀವು ಎಷ್ಟು ತೆಳ್ಳದಾಗಿ ಕತ್ತರಿಸ್ತಿರೋ ಅಷ್ಟು ಚೆನ್ನಾಗಿ ಅದು ಬೇಯುತ್ತೆ. ಈಗ ಈ ಹೀರೆಕಾಯಿಯ ಬಿಲ್ಲೆಗಳನ್ನ ದೋಸೆಯ ಹಿಟ್ಟಲ್ಲಿ ಅದ್ದಿ ಬಿಸಿಯಾದ ಕಾವಲಿ ಮೇಲೆ ಒಂದೊಂದಾಗಿ ಇಡ್ತಾ ಬರಬೇಕು. ನಾನಿಲ್ಲಿ ಕಬ್ಬಿಣದ ದೋಸೆ ಕಾವಲಿಯನ್ನ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಎಣ್ಣೆ ಹಾಕಿ ಈ ದೋಸೆಯನ್ನ ಕಾಯಿಸ್ಬೇಕಾಗತ್ತೆ. ನೋಡಿ, ಹಿಟ್ಟಲ್ಲಿ ಅದ್ದಿದ ಹೀರೆಕಾಯಿ ಬಿಲ್ಲೆಗಳನ್ನ ಕಾವಲಿ ಮೇಲೆ ಹೀಗೆ ದೋಸೆಯ ಆಕಾರದಲ್ಲಿ ಹೊಂದಿಸ್ಕೊಳ್ಬೇಕಾಗತ್ತೆ. ಉಡುಪಿಯಲ್ಲಿ ಇದನ್ನ ಹೀರೆಕಾಯಿ ಕಲ್ಲಿಗಿಡೋದು ಅಂತ ಕೂಡ ಹೇಳ್ತಾರೆ. ಉಪ್ಪು, ಹುಳಿ, ಖಾರ ಎಲ್ಲ ಮಸಾಲೆ ಇರೋ ಈ ದೋಸೆ ಹೀರೆಕಾಯಿಯ ಜೊತೆ ಇನ್ನೂ ರುಚಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ 2 ಬದಿಯನ್ನು ಸಹ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಹಾಗೂ ಈ ದೋಸೆಯನ್ನ ಮಂದ ಉರಿಯಲ್ಲಿ ಕಾಯಿಸ್ಕೊಳ್ಬೇಕು. ಮೇಲಿನ ಭಾಗ ಬೇಯಿಸಿದ ನಂತರ ಅದನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಿಸಿ ಬಿಸಿಯಾದ ಈ ಹೀರೆಕಾಯಿ ದೋಸೆಯನ್ನ ಚಟ್ನಿ ಮತ್ತು ಬೆಣ್ಣೆಯ ಜೊತೆ ಸವಿದರೆ ಅದ್ಭುತ. ಎರಡನೇ ವಿಧದ ದೋಸೆಗೆ ನಾನು ಮೆಂತೆ ಸೊಪ್ಪನ್ನ ಬಳಸಿಕೊಂಡಿದ್ದೇನೆ. ಸುಮಾರು 1-1.5 ಕಪ್ನಷ್ಟು ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು. ಈ ಕತ್ತರಿಸಿದ ಮೆಂತೆ ಸೊಪ್ಪನ್ನ ಹಿಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಮೆಂತೆ ಸೊಪ್ಪಿನ ಬದಲು ನೀವು ಪಾಲಕ್ ಸೊಪ್ಪು ಅಥವಾ ನುಗ್ಗೆ ಸೊಪ್ಪನ್ನ ಕೂಡ ಬಳಸ್ಕೊಳ್ಬಹುದು. ಮೆಂತೆ ಸೊಪ್ಪನ್ನ ಸೇರಿಸಿದ ಮೇಲೆ ಹಿಟ್ಟು ನಿಮಗೆ ಸ್ವಲ್ಪ ದಪ್ಪ ಅನಿಸಿದ್ರೆ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು. 1 ಸೌಟಿನಷ್ಟು ಈ ಹಿಟ್ಟನ್ನ ಬಿಸಿಯಾದ ದೋಸೆ ಕಾವಲಿ ಮೇಲೆ ಹಾಕಿ ಹೀಗೆ ದೋಸೆಯ ತರ ಬಿಡಿಸ್ಕೊಳ್ಬೇಕು. ಎಣ್ಣೆ ಹಾಕಿ ಈ ದೋಸೆಯನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ದೋಸೆ ಹೀಗೆ ಕಾವಲಿ ಮೇಲೆ ಕಾಯ್ತಾ ಇರೋ ಹಾಗೇನೆ ಮೆಂತೆ ಸೊಪ್ಪಿನ ಪರಿಮಳ ಮನೆಯೆಲ್ಲ ಹರಡಿ ಎಲ್ಲರಿಗೂ ಹಸಿವೆಯನ್ನ ಹೆಚ್ಚಿಸುತ್ತೆ. ಒಂದು ಬದಿ ಕಾದ ನಂತರ ಅದನ್ನ ತಿರುವಿ ಹಾಕಿ ಇನ್ನೊಂದು ಬದಿಯನ್ನ ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಬೆಣ್ಣೆ ಹಾಗೂ ಕಾಯಿ ಚಟ್ನಿ ಜೊತೆ ಈ ದೋಸೆ ರುಚಿಯೋ ರುಚಿ. ಇನ್ನು 3ನೇ ತರದ ದೋಸೆಗಾಗಿ ನಾನಿಲ್ಲಿ ಚಿಕ್ಕ ಕ್ಯಾಬೇಜ್ ಪೀಸನ್ನ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ದೊಡ್ಡ ತೂತು ಇರೋ ತುರಿಮಣೆಯಲ್ಲಿ ಇದನ್ನ ತುರ್ಕೊಳ್ಬೇಕು. ತುರಿದ ಕ್ಯಾಬೇಜ್ ಅನ್ನ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ದೋಸೆ ಹಿಟ್ಟು ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಬಹುದು. ಈಗ ಚೆನ್ನಾಗಿ ಕಾಯಿಸಿದ ದೋಸೆ ಕಾವಲಿ ಮೇಲೆ 1 ಸೌಟಿನಷ್ಟು ಹಿಟ್ಟನ್ನ ಹಾಕಿ ದೋಸೆ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ. ಒಂದು ಬದಿ ಬೇಯಿಸಿದ ಮೇಲೆ ತಿರುವಿ ಹಾಕಿ ಇನ್ನೊಂದು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರುಚಿಕರವಾದ ಕ್ಯಾಬೇಜ್ ದೋಸೆಯನ್ನ ಕಾಯಿ ಚಟ್ನಿ, ಬೆಣ್ಣೆ ಜೊತೆ ಸವಿಯಿರಿ. ಹೀರೆಕಾಯಿ, ಮೆಂತೆ ಸೊಪ್ಪು ಹಾಗೂ ಕ್ಯಾಬೇಜ್ ದೋಸೆ ಈ 3ರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಖಂಡಿತ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.